ಒಂದೇ ಊರಲ್ಲಿ ಸುಮಾರು 43 ದೇವಸ್ಥಾನಗಳು. ಅದೇ ನಮ್ಮ ಮೇಲುಕೋಟೆ. ಮೈಸೂರಿಂದ 50 ಕಿಲೋಮೀಟರ್ ಹಾಗೂ ಮಂಡ್ಯದಿಂದ 55 ಕಿಲೋಮೀಟರ್. ಇಲ್ಲಿನ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಮ್ಮ ಸಂಸ್ಕೃತಿಗಳು ತುಂಬಿ ಹಡಗಿವೆ. ಅಕ್ಕ ತಂಗಿಯರ ಕೊಳ ದೊಡ್ಡ ಕಥೆಗಳನ್ನೇ ಹೇಳ್ತಾ ಹೋಗುತ್ತೆ. ಮೇಲುಕೋಟೆಯ ಇತಿಹಾಸಕ್ಕೆ ಹೋದ್ರೆ ನಮ್ಮ ಕೃಷ್ಣದೇವರಾಯರ ಕಾಲದಿಂದಲೂ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ಸ್ಥಳದಲ್ಲಿ ನಿಮಗೆ ನೋಡಕ್ಕೆ ತುಂಬಾ ಕೊಳಗಳು ಸಿಗುತ್ತೆ. ಅದರಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಕಲ್ಯಾಣಿ ಕೊಳ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ತಾರೆ. ನೆಕ್ಸ್ಟ್ ದ ಫೇಮಸ್ ರಾಯರ ಗೋಪುರ. ಎಷ್ಟು ಫಿಲಂ ಇಲ್ಲಿ ತೆಗೆದಿದ್ದಾರೆ. ಹಿಂದಿ, ತಮಿಳ್, ತೆಲುಗು, ಕನ್ನಡ ಎಲ್ಲ ಫಿಲಂ ಕೂಡ ಇಲ್ಲಿ ತೆಗೆದಿದ್ದಾರೆ. ಯಾವ ಮೂವಿ ಕೂಡ ಇಲ್ಲಿ ತೆಗೆದಿರೋ ಅಂತದ್ದು ಫ್ಲಾಪ್ ಆಗಿಲ್ಲ. ಹಾಗೂ ಇಲ್ಲಿನ ಧನುಷ್ಕೋಟಿ ಬಗ್ಗೆ ಹೇಳಲೇಬೇಕು. ರಾಮಾಯಣದ ಪ್ರಕಾರ ಶ್ರೀರಾಮನು ತನ್ನ ವನವಾಸದ ಸಮಯದಲ್ಲಿ ಮೇಲುಕೋಟೆಯ ಧನುಷ್ಕೋಟಿ ಪ್ರದೇಶಕ್ಕೆ ಬಂದಿರುತ್ತಾರೆ. ಸೀತಾ ಮಾತೆಗೆ ಬಾಯಾರಿಕೆಯಾದಾಗ ಶ್ರೀರಾಮರು ತನ್ನ ಧನಸ್ಸಿನಿಂದ ಬಂಡೆಯನ್ನು ಕೊರೆದು ನೀರನ್ನು ತೆಗೆದರಂತೆ. ಅವತ್ತಿನಿಂದ ಈ ಜಾಗದಲ್ಲಿ ಎಷ್ಟೇ ಬಿಸಿಲಿದ್ರು ಕೂಡ ನೀರ್ ಕಮ್ಮಿ ಆಗಿಲ್ಲ. ಇನ್ನು ಇಲ್ಲಿನ ಪ್ರಮುಖ ದೇವಸ್ಥಾನಗಳು ಚಲುವನಾರಾಯಣ ಸ್ವಾಮಿ ದೇವಸ್ಥಾನ, ಬೆಟ್ಟದ ಮೇಲಿನ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ, ಇನ್ನು 41 ದೇವಸ್ಥಾನಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ನೀವೇನಾದ್ರೂ ಇಂತ ಪ್ರಸಿದ್ಧವಾದ ಸ್ಥಳಕ್ಕೆ ಹೋಗಿಲ್ಲ ಅಂತಂದ್ರೆ ಒಂದ್ಸಲ ಸಮಯ ಮಾಡ್ಕೊಂಡು ಹೋಗಿದ್ ಬನ್ನಿ. ಹೋಗಿದ್ರೆ ನಿಮ್ಗೆ ಯಾವ ಜಾಗ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ.